ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮ ಒಂದು ವಾರದ ಕ್ವಶನ್ಸ್ ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಕ್ವಶನ್ ಆನ್ಸರ್ ವಿಡಿಯೋ ಇದು. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಕ್ವಶನ್ಸ್, ಫಸ್ಟ್ ಒಂದು ಕ್ವಶನ್ ಅದ ಏನಂದ್ರೆ, ಮೇಡಮ್ ಕೇರಳ PSC ಎಕ್ಸಾಮ್ ನ ಕರ್ನಾಟಕದವರು ಕೂಡ ಬರಿಬಹುದಾ ಅಂತ. ಎಸ್, ಬರಿಬಹುದು. ಇದ್ರ ಸಲುವಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ನಾ ಮಾಡೇನಿ. ಬೇರೆ ರಾಜ್ಯದ ಒಂದು ನಾವು ಪರೀಕ್ಷೆನ ಬರಿತೀವಿ, ಸರ್ಕಾರಿ ಒಂದು ಪರೀಕ್ಷೆ ಬರೋದು ಜಾಬ್ ತಗೋಬೇಕಂದಾಗ ಏನೇನು ಒಂದಷ್ಟು ಕಂಡೀಷನ್ಸ್ ಇರ್ತಾವು, ಅದ್ರ ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋ ಮಾಡೇನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ರಿ. Then ma'am, for 2026 I am planning to prepare for the UPSC exam. Can you please guide me how to start from first? Yes, definitely. 2026 ನಾನು ಎವ್ರಿ ಇಯರ್ ಏನ್ ಮಾಡಿರ್ತೇನೆ ಅಂದ್ರೆ, ಎಕ್ಸಾಕ್ಟ್ಲಿ 1 year ಬಿಫೋರ್ ಪ್ರಿಲಿಮ್ಸ್ ಏನು ಒಂದು ರಿಸಲ್ಟ್ ಬರ್ತೈತಲ್ಲ, ಬಂದ ತಕ್ಷಣ ನಾನು ಪೂರ್ತಿ 1 year ಒಂದು ಸ್ಟ್ರಾಟಜಿ ಮಾಡಿರ್ತೇನೆ. ಅದ್ರೊಳಗೆ ಅಪ್ಡೇಟೆಡ್ ಒಂದಷ್ಟು ಇನ್ಫಾರ್ಮೇಶನ್ ನ ಶೇರ್ ಮಾಡಿರ್ತೇನೆ. ಸೊ ಇನ್ನೂವರೆಗೂ 2026 ಮಾಡಿಲ್ಲ. ನೆಕ್ಸ್ಟ್ 1 week ಒಳಗ 2026 ದ ಎಂಟೈರ್ ಒಂದು ಟೈಮ್ ಟೇಬಲ್ ಆಗಿರ್ಬೋದು, ಒಂದು ಸ್ಟ್ರಾಟಜಿ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು, ಎಲ್ಲಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ವೇಟ್ ಮಾಡ್ರಿ. ಒನ್ ಮೋರ್ ಥಿಂಗ್ ಅಂದ್ರೆ, ಖುಷಿಯ ವಿಷಯ ಐತಿ. ಏನಂತಂದ್ರೆ, ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಈ ವರ್ಷದ ಒಂದು ಪ್ರಿಲಿಮಿನರಿ ಪರೀಕ್ಷೆನ ಕ್ಲಿಯರ್ ಮಾಡ್ಯಾರ. ಅವ್ರೊಂದು ಕಮೆಂಟ್ ಅದ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, ನಿಮ್ಮ ಚಾನೆಲ್ ಇಂದ ತುಂಬಾ ಮಾಹಿತಿ ಸಿಕ್ಕಿದೆ ನನಗೆ. ನಂದು ಇದು ಸೆಕೆಂಡ್ ಅಟೆಂಪ್ಟ್, ಲಾಸ್ಟ್ ಇಯರ್ ಆಗಿರ್ಲಿಲ್ಲ. ನಾನು ಒಂದು ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿದ್ದೆ, ಹೇಳ್ದೆ ಸಿಸ್ಟರ್ ನನ್ ಸೆಲೆಕ್ಟ್ ಆಗಿಲ್ಲ ಅಂತ. ನೀವು ಹೇಳಿದ್ರಿ ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಇಯರ್ ಆಗುತ್ತೆ, ಸ್ಟಡಿ ಕಂಟಿನ್ಯೂ ಮಾಡಿ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ. ಫಸ್ಟ್ ಥಿಂಗ್ ಅಂತಂದ್ರ, ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಬಹಳನ ಖುಷಿ ಆಗತೈತಿ. ಯಾಕಂದ್ರ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಒಳಗ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಸೊ ನೀವು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿರಿ, ಕಂಗ್ರಾಚುಲೇಷನ್ಸ್. ಅಂಡ್ ಇದೇ ತರ ಮೇನ್ಸ್ ಇಂಟರ್ವ್ಯೂನು ಕ್ಲಿಯರ್ ಮಾಡ್ರಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಮೇನ್ಸ್ ಅಂಡ್ ಇಂಟರ್ವ್ಯೂ. ಅಕ್ಕ, ಎನಿ ಟಿಪ್ಸ್ ಫಾರ್ ಬಿಗಿನರ್ ಇನ್ ದಿಸ್ ಕಮೆಂಟ್ ಬಾಕ್ಸ್ ಅಂತದ. ಎಸ್, ಡೆಫಿನೆಟ್ಲಿ. ಈ ಒಂದು ಚಾನಲ್ ಇರೋದನ್ನ ಬಿಗಿನರ್ಸ್ಗೋಸ್ಕರ ಮೇನ್ ಆಗಿ ಹೇಳೋದಂದ್ರೆ, ಯಾಕಂತಂದ್ರ ಯಾರು 10th PUC ಎಲ್ಲ ಮುಗಿಸ್ ಬಂದಿರ್ತಾರಲ್ಲ, ಅವ್ರಿಗೆ ಒಂದು ಎಕ್ಸಾಮ್ ಅದ ನಾಲೆಜ್ ಅದ ಕೊರತೆ ಇರ್ತದ. ಹೊರತು ಆಲ್ರೆಡಿ 4th 5th ಅಟೆಂಪ್ಟ್ ಮಾಡಿದವ್ರಿಗೆಲ್ಲ ಆಲ್ಮೋಸ್ಟ್ ಅವರೊಂದು ಪ್ರಿಪರೇಷನ್ ಇಂದ, ಅವರೊಂದು ಫೇಲ್ಯೂರ್ ಇಂದ ಅಥವಾ ಅವರೊಂದು ಸಕ್ಸಸ್ ಇಂದ ಅವ್ರು ಅರ್ಥ ಮಾಡ್ಕೊಂಡಿರ್ತಾರ. ಬಟ್ ಬಿಗಿನರ್ಸ್ ಗೋಸ್ಕರನ ಈ ಒಂದು ಚಾನೆಲ್ ಜಾಸ್ತಿ ಒಂದು ಮಾಹಿತಿಗಳನ್ನ ತರ್ತದ. ಸೊ ಬಿಗಿನರ್ಸ್ ಸಲುವಾಗಿ ಟಿಪ್ಸ್ ನ ಹೇಳೋದಂತಂದ್ರ, ಫಸ್ಟ್ ಪರೀಕ್ಷೆ ಅಂದ್ರೆ ಏನು, ಪರೀಕ್ಷೆ ಯಾವ್ಯಾವ ಸ್ಟೇಜ್ ಒಳಗ್ ನಡೀತದ, ಡಿಫಿಕಲ್ಟಿ ಲೆವೆಲ್ ಎಷ್ಟು, ನಾ ಅದನ್ನ ಮಾಡಬಹುದೇನಾ, ನನ್ನಿಂದ ಪಾಸಿಬಲ್ ಐತೇನಾ, ಅದನ್ನ ತಿಳ್ಕೊಳ್ರಿ. ಅಂಡ್ ಪುಸ್ತಕಗಳು ಯಾವ್ಯಾವ ಬೇಕು, ಅಂಡ್ ಸಿಲೆಬಸ್. ಫಸ್ಟ್ ಥಿಂಗ್, ಸಿಲೆಬಸ್ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೂ ಅವೈಲೇಬಲ್ ಅದ, ಚೆಕ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ UPSC ವೆಬ್ಸೈಟ್ ಇಂದಾನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಸೊ ಫಸ್ಟ್ ಥಿಂಗ್, ಸಿಲೆಬಸ್ ನ ಚೆಕ್ ಮಾಡ್ಕೊಳ್ರಿ. ಸೆಕೆಂಡ್ ಥಿಂಗ್, ನೀವು ಕಮಿಟ್ ಆಗ್ಬೇಕು. ಎಸ್, ನನ್ನಿಂದ ಪಾಸಿಬಲ್ ಆಯ್ತು ಇಲ್ಲೋ, ಇದ ಮೇನ್ ಥಿಂಗ್ ನೀವು ಮಾಡ್ಬೇಕಾಗಿರೋದು. ಇನ್ನು ಪ್ರಿಪರೇಷನ್ ಬಗ್ಗೆ ಅಂತೂ ನನ್ನ ಒಂದು ಚಾನೆಲ್ ಒಳಗ ಬಿಗಿನರ್ಸ್ ಗೋಸ್ಕರ ಬಹಳಷ್ಟು ಮಾಹಿತಿಗಳು, ಬಹಳಷ್ಟು ವಿಡಿಯೋಸ್ ಅದಾವ, ದಯವಿಟ್ಟು ಚೆಕ್ ಮಾಡ್ರಿ. ಅಗೇನ್ ಏನಾರ ಡೌಟ್ ಇದ್ರ ಕಮೆಂಟ್ ಮಾಡ್ರಿ. ಸ್ಟ್ರೆಸ್ ಬಗ್ಗೆ ಒಂದು ಕಮೆಂಟ್ ಅದ, ಮೈಂಡ್ ಸ್ಟ್ರೆಸ್ ನ ಕಂಟ್ರೋಲ್ ಮಾಡ್ಕೊಂಡು ಹೇಗೆ ಓದಿನ ಕಡೆ ಫೋಕಸ್ ಮಾಡೋದು ಹೇಳಿ ಸಿಸ್ಟರ್ ಅಂತ. ಎಸ್, ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡೋಣ. ಯಾಕಂದ್ರೆ ಈಗಿನ ಒಂದು ಸಿಚುವೇಶನ್, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಯಾವ ತರ ಒಂದಷ್ಟು ಗೊಂದಲಗಳು, ಒಂದಷ್ಟು ಸಿಚುವೇಶನ್ಸ್ ಅರೈಸ್ ಆಗತ್ತವಂದ್ರ ಸ್ಟ್ರೆಸ್ ಲೆವೆಲ್ ಅಂತೂ ಬಹಳ ಹೆಚ್ಚಾಗ್ಲಿಕ್ಕದ. ಸೊ ಡೆಫಿನೆಟ್ಲಿ ಗೈಸ್, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೇನೆ. ಇನ್ನ ಅಕ್ಕ, ಈ ವೀಕೆಂಡ್ ಕ್ವಶನ್ ಸೆಷನ್ ನಲ್ಲಿ ನಂದು ಒಂದು ಕ್ವಶನ್ ಗೆ ಆನ್ಸರ್ ಕೊಡಿ ಅಂತ ಹೇಳ್ಯಾರ. ಸ್ಟಾರ್ಟಿಂಗ್ ಟ್ರಬಲ್ ಅಂಡ್ NCERT ನೋ ಆರ್ ಕ್ವಶನ್ ಪೇಪರ್ ಬಿಡ್ಸೋದು ಅಂತಾನೆ ಏನು ಗೊತ್ತಾಗ್ತಿಲ್ಲ. ಮತ್ತೆ ಸ್ಟಾರ್ಟಿಂಗ್ ನಲ್ಲಿ ಕ್ವಶನ್ ಪೇಪರ್ ಬಿಡ್ಸೋದಾದ್ರೆ ದಿಸ್ ಈಸ್ ರೈಟ್ ವೇನಾ ಅಂತ ಹೇಳಿ ಅಂತ. ಸೊ ಫಸ್ಟ್ ಥಿಂಗ್, ನೀವು ನನ್ನ ಪ್ರಿವಿಯಸ್ ವಿಡಿಯೋ ನೋಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ಕ್ವಶನ್ ಗೆ ಆನ್ಸರ್ ನಿಮಗೆ ಸಿಕ್ಕಿರ್ತಿತ್ತು. ಯಾವುದೇ ಕಾರಣಕ್ಕೂ ಜಸ್ಟ್ ಬಂದ ತಕ್ಷಣ, ಅಂದ್ರೆ ಈಗ ನಾ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದವ್ರನ್ನ ಬರೀ ಕ್ವಶನ್ ಪೇಪರ್ ತಗೊಂಡ್ ಬಂದ ಕಾಸ್ ನೀವು ಸಾಲ್ವ್ ಮಾಡ್ತಾ ಕೂರ್ತೀನಿ ಅಂತಂದ್ರ ಬಹಳ ಕಷ್ಟ ಅನಿಸ್ತದ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಯಪ್ಪ ಇದ್ ನನಗಲ್ಲಪ್ಪ ಅಂತ ಹೇಳಿ ನೆಗೆಟಿವ್ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತೈತಿ. ಸೊ ಫಸ್ಟ್ ಏನಂದ್ರ, ಪರೀಕ್ಷೆನ ಅರ್ಥ ಮಾಡ್ಕೊಳ್ರಿ. NCERTs ಇಂದಾನ ಫಸ್ಟ್ ಸ್ಟಾರ್ಟ್ ಮಾಡ್ರಿ, ನ್ಯೂಸ್ ಪೇಪರ್ ನ ಸ್ಟಾರ್ಟ್ ಮಾಡ್ರಿ. ಒಂದು ಲೆವೆಲ್ಗೆ ನಾಲೆಜ್ ಗೇನ್ ಆದ್ಮೇಲೆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಕ ಸ್ಟಾರ್ಟ್ ಮಾಡ್ರಿ. ಅಂದಾಗ ನಿಮಗೊಂದು ಮೋಟಿವೇಶನ್ ಬರ್ತದ. ಒಂದಷ್ಟು ಕ್ವಶನ್ಸ್ ಕರೆಕ್ಟ್ ಆಗ್ತಾವ, ಒಂದಷ್ಟು ತಪ್ಪಾಗ್ತಾವ. ಆ ತಪ್ಪಾದಾಗ ಮತ್ತೆ ನಿಮ್ ಪ್ರಿಪರೇಷನ್ ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗ್ತದ. ಅದ್ರ ಬದಲೇ ಬಂದ್ ನೀವು ಫಸ್ಟ್ ನ ಕ್ವಶನ್ ಪೇಪರ್ ತಗೊಂಡ್ ನೋಡ್ತೀನಿ ಅಂದಾಗ ಏನು ಅರ್ಥ ಆಗಂಗಿಲ್ಲ, ಡಿಮೋಟಿವೇಟ್ ಆಗ್ತೀರಿ. ಐ ಹೋಪ್ ಕ್ವಶನ್ ಆನ್ಸರ್ ಸಿಕ್ಕೈತ್ ಅನ್ಕೋತೇನೆ.
ಇನ್ನ UPSC ರಿಸಲ್ಟ್ ಬಗ್ಗೆ ಒಂದು ಇಶ್ಯೂ ಆಗಿತ್ತು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕೇಳಿದ್ರಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೀನಿ, ದಯವಿಟ್ಟು ಚೆಕ್ ಮಾಡ್ರಿ. ಇನ್ನೊಂದು ಕ್ವಶನ್ ಅದ, ಅಕ್ಕ NCERT ಬುಕ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಇರ್ತಾವಲ್ಲ, ಅವು 6th ಇಂದ 10th ಮಠ ಇಸ್ಕೊಂಡ್ರೆ ನಡೀತೈತೆನಾ ಅಂತ ಹೇಳಿ. ಎಸ್, 6th to 10th ವರ್ಗಿನ ಬುಕ್ಸ್ ನ ನೀವು ಯಾರ್ದಾರ ನಿಮ್ ಸೀನಿಯರ್ಸ್ ಇದ್ರ ಅವ್ರ ಕಡೆ ಇಸ್ಕೊಳ್ಬಹುದು, ಪರ್ಚೇಸು ಮಾಡ್ಕೋಬಹುದು. ಅಥವಾ ಇನ್ನೊಂದು ಕಮೆಂಟ್ ಅದ, NCERT ಪುಸ್ತಕಗಳನ್ನ ನಾವು ಪ್ರಿಂಟ್ ತಗೋಬಹುದೇನಾ ಅಂತ. ಎಸ್, ಡೆಫಿನೆಟ್ಲಿ ನೀವು PDF ಗಳನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ಅದನ್ನ ಪ್ರಿಂಟ್ ತಗೊಂಡು ಓದಬಹುದು, ಅಥವಾ ಇನ್ನೊಬ್ರ ಕಡೆ ತಗೊಂಡು ಓದಬಹುದು, ಅಥವಾ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನ ತಗೊಂಡು ಓದಬಹುದು. ಒಟ್ಟು ನಿಮ್ ಇಂಟೆನ್ಷನ್ ಏನಂದ್ರೆ ಒಂದ್ 2-3 ಸಲ NCERTs ನ ಓದ್ಬೇಕು. ಅದರಿಂದ ತೀರಾ ಇಂಪಾರ್ಟೆಂಟ್ ಏನಾರ ಪಾಯಿಂಟ್ಸ್ ಇದ್ರೆ ಅದನ್ನ ಒಂದ್ ಚಿಕ್ಕದಾದಂತ ನೋಟ್ಸ್ ನ ಮಾಡ್ಕೊಂಡು ಇಟ್ಕೊಂಡ್ರೆ ಮುಗಿತು NCERT ಕೆಲಸ. ಸೊ ಅದ್ರ ಸಲುವಾಗಿ NCERT ಪುಸ್ತಕಗಳನ್ನ ಹೊಸವನ್ನ ತರಬೇಕು, ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ಬೇಕು, ಆತರ ಏನಿಲ್ಲ. ಅಕ್ಕ PUC ಅಲ್ಲಿ ಸೈನ್ಸ್ ಜೊತೆ ಯಾವ ತರ IAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ಹೇಳಿ ಅಕ್ಕ. ನಾನು ಕರೆಂಟ್ ಅಫೇರ್ಸ್ಗೆ ದ ಹಿಂದೂ ಆಪ್ ಅಲ್ಲಿ ಪಾಯಿಂಟ್ಸ್ ಇರ್ತಾವ, ಅವನ್ನ ನೋಟ್ಸ್ ಮಾಡ್ಕೋಬಹುದಾ ಅಂತ ಹೇಳಿ ಕೇಳಿಕತ್ತಾರ. ಸೊ ಡಿಗ್ರಿ ಜೊತೆ ಒಂದು ಪ್ರಿಪರೇಷನ್ ಹೆಂಗ ಅಂತ ಹೇಳಿ ಒಂದು ವಿಡಿಯೋ ಆಲ್ರೆಡಿ ಅವೈಲೇಬಲ್ ಅದ, ದಯವಿಟ್ಟು ಚೆಕ್ ಮಾಡ್ರಿ. ಡೀಟೇಲ್ಡ್ ಆದಂತ ಇನ್ಫಾರ್ಮೇಶನ್ ಸಿಗ್ತದೆ. ಅಂಡ್ ಎಸ್, ಹಿಂದೂ ಒಂದು ಆಪ್ ಮೂಲಕ ನೀವು ಕರೆಂಟ್ ಅಫೇರ್ಸ್ ನ ಓದ್ಕೋಬಹುದು, ಬಟ್ ನೋಟ್ಸ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಮಂತ್ಲಿ ಮ್ಯಾಗಝಿನ್ ನ ನೀವು ಓದ್ತಾ ಇರ್ತೀರಿ, ಆ ಕಾರಣಕ್ಕಾಗಿ ನೀವು ನ್ಯೂಸ್ ಪೇಪರ್ ನೋಟ್ಸ್ ನ ಮಾಡ್ಕೋಬೇಡ್ರಿ. ಅಂಡ್ ಆಲ್ರೆಡಿ ನೀವು ಜಸ್ಟ್ PUC ಇರೋದ್ರಿಂದ ಇನ್ನು ನಿಮ್ ಪರೀಕ್ಷೆ ಇರ್ತದ, ಡಿಗ್ರಿ ಎಲ್ಲ ಮುಗಿದಾದ್ಮೇಲೆ. ಸೊ ಅಲ್ಲಿವರೆಗೂ ಮತ್ತೆ ಕರೆಂಟ್ ಅಫೇರ್ಸ್ ಒಳಗೆ ಬಹಳಷ್ಟು ಚೇಂಜಸ್, ಅಪ್ಡೇಟ್ಸ್ ಎಲ್ಲ ಬರ್ತಿರ್ತಾವು. ಹಿಂಗಾಗಿ ಸದ್ಯಕ್ಕಂತೂ ನೀವು ನೋಟ್ಸ್ ಮಾಡೋ ಅವಶ್ಯಕತೆನ ಇಲ್ಲ. ಇನ್ನು ಕಂಪಲ್ಸರಿ ಲ್ಯಾಂಗ್ವೇಜ್ ಕನ್ನಡ GS ಪೇಪರ್ ಪ್ರಿಪರೇಷನ್ಗೆ ಯಾವ ಪುಸ್ತಕ ಓದ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಆಕ್ಚುಲಿ ನೀವೇನಾರ ನನ್ನ ಚಾನಲ್ಗೆ ಒಂದು ಇನ್ ಡೆಪ್ತ್ ಆಗಿ ಪ್ರತಿಯೊಂದು ವಿಡಿಯೋಗಳು ಜಸ್ಟ್ ವಿಡಿಯೋ ವಿಸಿಟ್ ಮಾಡೋದಲ್ಲ, ತಮ್ಮನೇಲಿ ನೋಡಿದ್ರು ನಿಮ್ಮ ಬಹಳ ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಗ್ತಿರ್ತಾವ. ಸೊ ಕನ್ನಡ ವ್ಯಾಕರಣ ಮತ್ತು ರಚನೆ ಬೈ ಗೋಪಾಲ್ ಕೃಷ್ಣ ಉಡುಪ ಸರ್ ಅವ್ರ ಪುಸ್ತಕ ನೀವೇನಾರ ಓದ್ಕೊಂಡ್ರಿ ಅಂದ್ರೆ ನಿಮ್ಗೆ ಕಂಪಲ್ಸರಿ ಲ್ಯಾಂಗ್ವೇಜ್ FD ST ಆಗಿರ್ಬೋದು, KS ಮೇನ್ಸ್ ಆಗಿರ್ಬೋದು, UPSC ಮೇನ್ಸ್ ಒಂದು ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಒಳಗೆ ಎಲ್ಲಾ ಕಡೆ ನಿಮಗ ಈ ಒಂದ್ ಬುಕ್ ಹೆಲ್ಪ್ ಮಾಡ್ತದ. ಸೊ ಇನ್ನೊಂದು ಲಾಸ್ಟ್ ಕ್ವಶನ್, ಹಾಯ್ ಸಿಸ್ಟರ್, UPSC ಮೆಡಿಕಲ್ ಟೆಸ್ಟ್ ಅಲ್ಲಿ ಹೈಟ್ ಗೆ ತಕ್ಕ ಹಾಗೆ ವೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತಾ ಅಂತೇಳಿ ಒಂದು ಕ್ವಶನ್ ಅದ. ಸೊ ಆತರ ಏನಿಲ್ಲ, ಹೈಟ್ ತಕ್ಕಂಗ ವೇಟ್ ಅದ್ರದ್ದೆಲ್ಲ ಏನು ಅವಶ್ಯಕತೆ UPSC ಒಳಗ ಬರಂಗಿಲ್ಲ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಗೇನ್ ಏನ ಕಮೆಂಟ್ಸ್ ಇದ್ದು ಕ್ವಶನ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಸಂಡೇ ಸಿಗೋಣ. ಥ್ಯಾಂಕ್ ಯು.